ಪ್ಲೇಸಿಂಗ್ ದ ಡಂಬಲ್ಸ್ ಟು ದ ಲೋವರ್ ಪಾರ್ಟ್ ಆಫ್ ದ ಥೈ. ಓಕೆ, ಫ್ಲಾಟ್ ಬೆಂಚ್ ಮೇಲೆ ಕೂತ್ಕೋತಾ ಇದ್ದೀನಿ, ಥೈದು ಲೋವರ್ ಪಾರ್ಟ್ ಅಲ್ಲಿ ಡಂಬಲ್ಸ್ ನ ಪ್ಲೇಸ್ ಮಾಡ್ತಾ ಇದ್ದೀನಿ. ಓಕೆ, ಈ ತರ ವರ್ಟಿಕಲ್. So you can show to the clients like that. Okay, so grip is again the same thing. Dumbbells ಕೂಡ ಈ ತರ ಇಟ್ಕೊಳ್ಳೋದಿಲ್ಲ, ಫಾಲ್ಸ್ ಗ್ರಿಪ್. ಗ್ರಿಪ್ ಹೋಲ್ಡ್ ಮಾಡ್ತಾ ಇದ್ರೆ ಟ್ರೂ ಗ್ರಿಪ್. ಟ್ರೂ ಗ್ರಿಪ್ ಇಂದ ಡಂಬಲ್ ನ ಹೋಲ್ಡ್ ಮಾಡ್ತಾ ಇದ್ದೀನಿ, ಲೋವರ್ ಪಾರ್ಟ್ ಆಫ್ ದ ಥೈ ಹತ್ರ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿಂದ ಡಂಬಲ್ಸ್ ನ ಶೋಲ್ಡರ್ ಹತ್ರ ಕಿಕ್ ಮಾಡ್ತಾ ಇದ್ದೀನಿ. ಓಕೆ, ಐ ಆಮ್ ಕಿಕ್ಕಿಂಗ್ ದ ಡಂಬಲ್ಸ್ ಟುವರ್ಡ್ಸ್ ದ ಶೋಲ್ಡರ್ ಅಂಡ್ ಸ್ಲೋಲಿ ಗೋಯಿಂಗ್ ಡೌನ್. ಸ್ಲೋಲಿ ಬೆಂಚ್ ಮೇಲೆ ಹೋಗಿ ಕಂಪ್ಲೀಟ್ಲಿ ನೆಕ್ ಇಂದ ಹಿಡಿದು ಹಿಪ್ಸ್ ವರ್ಗು ಕಂಪ್ಲೀಟ್ಲಿ ಬೆಂಚ್ ಮೇಲೆ ರಿಲೈ ಆಗಿ ಮಲ್ಕೋತಾ ಇದ್ದೀನಿ. ಓಕೆ, ಐ ಆಮ್ ಲೈಂಗ್ ಡೌನ್ ಕಂಫರ್ಟೇಬ್ಲಿ ಆನ್ ದ ಬೆಂಚ್, ಫ್ಲಾಟ್ ಬೆಂಚ್, ಪ್ಲೇಸಿಂಗ್ ದ ಡಂಬಲ್ಸ್ ಬಿಸೈಡ್ ದ ಚೆಸ್ಟ್. ಪ್ಲೇಸಿಂಗ್ ದ ಡಂಬಲ್ಸ್ ಬಿಸೈಡ್ ದ ಚೆಸ್ಟ್. ಇನ್ ದ ಸ್ಕ್ರಿಪ್ಟ್ ಅದು ಬುಕ್ ಅಲ್ಲಿ ನೋಡಿದ್ರೆ ಏನಿರುತ್ತೆ ಅಂದ್ರೆ, ಸೊ ಪ್ಲೇಸ್ ದ ಡಂಬಲ್ಸ್ ಬಿಸೈಡ್ ದ ಚೆಸ್ಟ್ ವೇರ್ ದ ಎಲ್ಬೋ ಇಸ್ ಅಂಡರ್ ದ ವೇಟ್ಸ್ ಅಂತ ಇದೆ. ದಿಸ್ ಇಸ್ ಆಲ್ಸೋ ಎಲ್ಬೋ ಅಂಡರ್ ದ ವೇಟ್ಸ್ ಓನ್ಲಿ, ಬಟ್ ಎಲ್ಬೋ ಎಲ್ಲಿದೆ? ವೇಟ್ಸ್ ಕೆಳಗಡೆನೇ ಇದೆ. ಬಟ್ ಎಲ್ಲಿರ್ಬೇಕು ಪ್ಲೇಸಿಂಗು ಮೆನ್ಷನ್ ಮಾಡಬೇಕಾಗುತ್ತೆ, ಇಲ್ಲ ಅಂದ್ರೆ ಎಲ್ಬೋ ಕೆಳಗಡೆನೇ ಇದ್ರೂ ಏನು ಅವಶ್ಯಕತೆ ಇರಲ್ಲ. ಐ ಮೀನ್ ದೇರ್ ಇಸ್ ನೋ ಯೂಸ್. ಇಟ್ಸ್ ಲೈಕ್ ದಟ್. ಸೊ placing the dumbbells beside the chest. Okay, again breathing in, I push the dumbbells or push the weights over the chest until the arms are extended, and breathe out slowly going down. Sorry, breathe in going down, yeah, breathe out coming up. Okay, cool, right? So ಕನ್ನಡಲ್ಲಿ ಹೇಳ್ಬೇಕಂದ್ರೆ ಏನ್ ಹೇಳ್ತೀರಾ, ಬಿಸೈಡ್ ದ ಚೆಸ್ಟ್ ಇಟ್ಕೊಳ್ತಾ ಇದ್ದೀನಿ, ಇಲ್ಲಿಂದ ಡಂಬಲ್ಸ್ ನ ಪುಷ್ ಮಾಡ್ತಾ ಇದ್ದೀನಿ ಮೇಲೆ.